ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ, ಗುರು ನಮ್ಮ ಜೀವನ ಇರೋವರೆಗೂ ತಲೆ ಬಗ್ದಿರೋ ಅಂತ ಒಂದು ವಿದ್ಯೆ ಕೊಡ್ತಾರೆ. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅಂತ ಎಲ್ಲ ಹಿರಿಯರಿಗೂ, ಅಣ್ಣ ತಮ್ಮಂದರಿಗೂ, ಸಹೋದರರಿಗೂ ಎಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಈ ಶಾಲೆಗೆ ನಮ್ಮನ್ನು ಕರೆದಿರೋದಕ್ಕೆ ನಮ್ಮ ಶಿಕ್ಷಕರಿಗೂ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ವಿದ್ಯಾರ್ಥಿಗಳಲ್ಲಿ ಎರಡು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ, ಗುರು ನಮ್ಮ ಜೀವನ ಇರೋವರೆಗೂ ತಲೆ ಬಗ್ದಿರೋ ಅಂತ ಒಂದು ವಿದ್ಯೆ ಕೊಡ್ತಾರೆ. ದಯವಿಟ್ಟು ಇವಾಗಿರೋ ಒಂದು ವಾತಾವರಣದಲ್ಲಿ 25 ವರ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರೆ ಫೋನುಗಳಿಗೆ ಇವ್ರಿಗೆಲ್ಲ ಅಡವಟ್ಟು ಆಗ್ದಿರ 75 ವರ್ಷ ಸುಖ ಜೀವನ VIP ಜೀವನ ಇದ್ದಂಗೆ ಇರುತ್ತೆ ನಿಮಗೆ. ಇವಾಗ ಏನಾದರೂ ನಾವು ಫೇಸ್ಬುಕ್ಗಳು ನೋಡ್ತೀವಿ, ವಾಟ್ಸಪ್ಗಳು ನೋಡ್ತೀವಿ, ಫೋನ್ಗಳಲ್ಲಿ ಇದು ಮಾಡ್ತೀವಿ, ನಾವು ತಂದೆ ತಾಯಿ ಮಾತು ಕೇಳಲ್ಲ, ಗುರುಗಳ ಮಾತು ಕೇಳಲ್ಲ ಅಂದರೆ 75 ವರ್ಷನೂ ಕಷ್ಟಪಟ್ಕೊಂಡು ಬೇರೆ ಯಾರೋ ಚೆನ್ನಾಗಿರೋರು ನೋಡ್ಕೊಂಡು ಅಯ್ಯೋ ನಾನು ಓದಬೇಕಾಗಿತ್ತು ಅಂದರೆ ಅವು ಓದೋಕ್ಕಾಗಲ್ಲ. ಆಯಿತಾ? ನಮ್ಮ ಗುರುಗಳು ನಾನ್ಸ ಮಾಸ್ಟರ್ ಕಿಲೊಳ್ಳಿ ನಮ್ಗೆ ವಿದ್ಯಾಕನ್ನ ಹೆಂಗೆ ಜೀವನ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ಕೊಟ್ಟಿರು. ಪ್ರತಿಯೊಂದು ದಿನನೂ ತಿಳ್ಕೊಳ್ತೀನಿ ಆ ಗುರುಗಳು. ನಾನು ಇವಾಗ ನಮ್ಮ ಕ್ಲಾಸ್ಮೇಟ್ಗಳು ಎಷ್ಟು ಜನ ಇದ್ದಾರೋ, ನಮ್ಗೆ 46 ವರ್ಷ, ಅವರು ಲಕ್ಷ್ಮಣಗಳು ಆಗಿದ್ದಾರೆ ನಮ್ಮ ಕ್ಲಾಸ್ಮೇಟ್ಗಳು. ಇವಾಗ ಗೊತ್ತಾಗುತ್ತೆ ನಮಗೆ ಓದಬೇಕು ಅಂತ, ಅದು ಓದೋಕ್ಕಾಗಲ್ಲ. ನಮ್ದು ಕಾಂಪೌಂಡ್ ಇದ್ದಂಗೆ ಇವಾಗ ಪಾಯ ನೀವು ಚೆನ್ನಾಗಿ 25 ವರ್ಷ ಹಾಕ್ಕೊಂಡು ಬಿಲ್ಡಿಂಗ್ ಯಾವ ಥರ ಕಟ್ಕೊರಿ, ಪಾಯನ ಚೆನ್ನಾಗಿಲ್ಲ ಅಂದ್ರೆ ನೀವು ಬಿಲ್ಡಿಂಗ್ ಏನು ಕಟ್ಕೊಳಕ್ಕಾಗುತ್ತೆ. ಕೊಂಡು ನಿಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಈ ಶಾಲೆಗೆ, ಈ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಇರೋದು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಉದ್ದೇಶ ಏನಂದರೆ, ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋವ್ರೆ. ಆ ಸರ್ಕಾರಿ ಶಾಲೆಯಲ್ಲಿ ಓದುವಾಗ ಏನು ಕಷ್ಟ ಅಂತ ಅರ್ಧೋಗಿರೋ ನಿಕ್ಕರ್ಗಳು ಹಾಕ್ಕೊಂಡು ನಾವು ಓದುವಾಗೆಲ್ಲ 3 ಪ್ಯಾಚ್ಗಳು ಹಾಕ್ಕೊಂಡು ಹೋಗ್ತಾ ಇದ್ವಿ. ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ತಂದೆ ತಾಯಿ ಎಷ್ಟೇ ಕಷ್ಟ ಇರಲಿದ್ದೋ ನೀವು ಹೇಳಿ ತಗೊಡ್ತಾರೆ, ಕೊಡ್ತಾರೆ. ನಾನು 7th ಆದ್ರೆ 8ಗೆ ಹೋಗ್ಬೇಕು, ನಮ್ಮ ತಂದೆ ತಾಯಿ ಒಂದು ಸೈಕಲ್ ಕೊಡಿಸೋದ್ರಲ್ಲಿ ನಡ್ಕೊಂಡೋಗಿ ಎಷ್ಟು ದೂರ ಹೋಗ್ಬೇಕು ಅಂತ. ಇವಾಗ ಆ ಥರ ಇಲ್ಲ. ತಂದೆ ತಾಯಿಗೆ ಎಷ್ಟೇ ಕಷ್ಟ ಇರಲಿ ಸಾಲ ಮಾಡಾದ್ರೂ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಗುರಿ ಇದೆ. ಯಾವ ಶಾಲೆ ಅನ್ನೋದಲ್ಲ, ಹೆಂಗೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರೋ ರಜಾಗಳು ನಮ್ಮ ಮನೆಗೆ ಬಂದಿದ್ದಾರೆ, ಆ ಹುಡುಗನ ಕೇಳಿದೆ, ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟಿಂದ ಅಂಕಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಎಲ್ಲಮ್ಮ ಅಮ್ಮ ಹಸುವಲ್ಲಿ ಕರೀದು ಬರೋದು ಹಾಲು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ. ನಾವು ಓದಬೇಕು, ಓದಿದ್ರೆ ಏನು ಬೇಕೋ ಸಾಧಿಸು ಮುನ್ಸಿದ್ರೆ ಮಾರ್ಗ. ಆಯಿತಾ? ಆ ಕಷ್ಟ ತಿಳ್ಕೊಂಡಿರೋದ್ರಿಂದ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಸಹಾಯ ಮಾಡ್ತಾ ಇದ್ದಾರೆ. ಸಮಾಜ ಸೇವೆಗೆ ಸಿದ್ಧ ಬೆಳೀಲಿ. ಅವ್ರು ಮಾಡ್ತಾ ಇರೋ ಒಂದು ವ್ಯವಹಾರದಲ್ಲಿನ ಆ ದೇವರು ಒಳ್ಳೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಇಲ್ಲಿ ಕರೆಸಿ ನಮ್ಮನ್ನು 2 ಮಾತು ಮಾತಾಡಲು ಅವಕಾಶ ಮಾಡಿಕೊಡು ಶಿಕ್ಷಕರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಗ್ರಾಮಸ್ಥರುಗಳೆಲ್ಲ ಹೊಂದಿಸುತ್ತಾ, ಈ ಬಿಲ್ಡಿಂಗ್ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಇದಕ್ಕೆ ನಾವು ಬೇಕಾದೇನೋ ಸಹಾಯ ಮಾಡ್ತೀವಿ. ಇದಕ್ಕೆ ಸಿಬ್ಬಂದಿ ತಿಳ್ಕೊಂಡು ಏನೋ ಜಾಗಕ್ಕೊಂದು ಇದು ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ 2 ಮಾತು ಮಾತಾಡಲು ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.